ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೈಸ್, ಈ ನಡುವೆ ನಾನು ಊರಿಗೆ ಹೋಗ್ಬಿಟ್ಟಿದ್ದೆ. ನನ್ನ ಸ್ಕಿನ್ ತುಂಬ ಟ್ಯಾನ್ ಆಗಿಬಿಟ್ಟಿತ್ತು. ಆ್ಯಂಡ್ ಆಲ್ಸೋ ಏನು ಅಂತಂದರೆ ನನಗೆ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಇರೋದ್ರಿಂದ ನೀವೇ ನೋಡ್ತಿರ್ಬೋದು ನನ್ನ ಸ್ಕಿನ್ ಸ್ವಲ್ಪ ಟ್ಯಾನ್ ಆಗಿದೆ. ಹಾಗಾಗಿ ನಾನು ರೀಸೆಂಟಾಗಿ ನನ್ನ ಸ್ಕಿನ್ ಕೇರ್ ರೂಟೀನಲ್ಲಿ ಹೊಸದನ್ನು ಆ್ಯಡ್ ಮಾಡಿದ್ದೀನಿ. ಅದೇನಂತ ತೋರಿಸ್ತೀನಿ ಬನ್ನಿ. ಗೈಸ್, ಲಾಸ್ಟ್ ವಿಡಿಯೋದಲ್ಲಿ ಆರೆಂಜಿಂದ ವಿಟಮಿನ್ ಸಿ ಕ್ರೀಮ್ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ದೆ. ಹಾಗಾಗಿ ಈ ವಿಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡ್ತಿದ್ದೀನಿ. ಇದೇ ಕ್ರೀಮನ್ನು ಬಳಕೆ ಮಾಡಿಕೊಂಡು, ಅಂದರೆ ಇದೇ ಒಂದು ಆರೆಂಜ್ ಗೊಜ್ಜು ಏನು ಪ್ರಿಪೇರ್ ಮಾಡಿದ್ನಲ್ವ, ಅದರಿಂದನೇ ನಾನಿವತ್ತು ಸಿರಮ್ ಅನ್ನೋದು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಡಿಟೇಲಾಗಿ ನಿಧಾನವಾಗಿ ನೋಡಬೇಕು ಅಂತಂದರೆ ಲಾಸ್ಟ್ ವಿಡಿಯೋ ನಾನು ಪೋಸ್ಟ್ ಮಾಡಿದ್ದೆ ಆರೆಂಜಿಂದ ವಿಟಮಿನ್ ಸಿ ಕ್ರೀಮ್ ಹೇಗೆ ಪ್ರಿಪೇರ್ ಮಾಡೋದು ಅಂತ. ಅದನ್ನು ನೀವು ಡಿಟೇಲಾಗಿ ನೋಡ್ಬೋದು. ಇಲ್ಲಿ ನಾನು ಪ್ಯಾನ್ ಹೀಟ್ ಮಾಡಿಬಿಟ್ಟು 1 ಸ್ಪೂನಷ್ಟು ಕೋಕೋನಟ್ ಆಯಿಲ್ ಆ್ಯಂಡ್ 1 ಸ್ಪೂನಷ್ಟು ಆಲ್ಮಂಡ್ ಆಯಿಲ್ ಅಂತ ಆ್ಯಡ್ ಮಾಡಿದ್ದೆ. ಒಂದು ವಿಟಮಿನ್ ಇ ಕ್ಯಾಪ್ಸೂಲನ್ನು ಇದರಲ್ಲಿ ಆ್ಯಡ್ ಮಾಡಿಕೊಂಡು, ಆಮೇಲೆ 2 ಸ್ಪೂನಷ್ಟು ಅಲೋವೆರಾ ಜೆಲನ್ನು ಆ್ಯಡ್ ಮಾಡಿ ಫಸ್ಟ್ ಈ ಥರ ವಿಟಮಿನ್ ಸಿ ಕ್ರೀಮನ್ನು ಪ್ರಿಪೇರ್ ಮಾಡಿಕೊಂಡೆ. ಆಮೇಲೆ ರೋಸ್ ವಾಟರ್ ಇರುತ್ತಲ್ವಾಗ, ಈ ರೋಸ್ ವಾಟರನ್ನು ಇದರಲ್ಲಿ ಆ್ಯಡ್ ಮಾಡ್ಕೋಬೇಕು. 2 ಸ್ಪೂನಷ್ಟು ಕ್ರೀಮ್ಗೆ ನಾನು ಆಲ್ಮೋಸ್ಟ್ ಒಂದು 5 ಸ್ಪೂನಷ್ಟು ರೋಸ್ ವಾಟರನ್ನು ಆ್ಯಡ್ ಮಾಡಿಕೊಂಡೆ. ಈ ಥರ ಸ್ವಲ್ಪ ತಿಕ್ಕಾಗಿರಬೇಕು. ಇಲ್ಲ ಅಂತಂದರೆ ಹೋಮ್ ಮೇಡ್ ಟೋನರ್ ಅಂತ ನಾನು ಹೇಳಿದ್ದಲ್ವ, ಅದೇ ರೈಸನ್ನು ಓವರ್ ನೈಟ್ ನೆನೆಸಿದಾಗ ಅದರಿಂದ ಬರೋ ವಾಟರನ್ನು ಟೋನರಾಗಿ ಯೂಸ್ ಮಾಡ್ಬೋದು. ಆ ವಾಟರ್ ಕೂಡ ಇದರಲ್ಲಿ ಆ್ಯಡ್ ಮಾಡಿಕೊಂಡು ಈ ಥರ ನೀವು ಪ್ರಿಪೇರ್ ಮಾಡ್ಕೋಬೋದು. ಇಷ್ಟೇ, ಬಹಳ ಸಿಂಪಲ್. ಆ್ಯಂಡ್ ಈ ಸಿರಮ್ ಬಂದುಬಿಟ್ಟು ನಮ್ಮ ಸ್ಕಿನ್ಗೆ ತುಂಬ ಬೆನಿಫಿಟ್ ಇದೆ. ಈ ಸಿರಮನ್ನು ಡೈಲಿ ನೈಟ್ ಮಲಗುವಾಗ ನೀವು ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಸ್ಕಿನ್ಗೆ ವ್ಯತ್ಯಾಸ ನೀವೇ ನೋಡ್ಬೋದು. ನಾವು ಎಷ್ಟೊಂದು ಕಾಸ್ಟ್ಲಿಯಾಗಿ ಸಿರಮ್ಸ್ನ ಪರ್ಚೇಸ್ ಮಾಡ್ತಾ ಇರ್ತೀವಲ್ವ. ಈ ಥರ ಹೋಮ್ ಮೇಡ್ ಸಿರಮ್ನ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮ್ಮ ಸ್ಕಿನ್ಗೆ ವ್ಯತ್ಯಾಸ ನೀವೇ ಕಾಣ್ತೀರಾ. ಇದು ಮೇಯ್ನಾಗಿ ಲಾರ್ಜ್ ಪೋರ್ಸ್ ಇರುತ್ತಲ್ವ, ಅಂಥವ್ರಿಗೆ ತುಂಬ ಯೂಸ್ಫುಲ್. ಲಾರ್ಜ್ ಪೋರ್ಸ್ನ ಮಿನಿಮೈಸ್ ಮಾಡುತ್ತೆ. ಓಪನ್ ಪೋರ್ಸನ್ನು ಕ್ಲೋಸ್ ಮಾಡಿ ಕ್ಲಾಗ್ಸನ್ನು ಕ್ಲಿಯರ್ ಮಾಡಿಬಿಟ್ಟು ನಮ್ಮ ಸ್ಕಿನ್ನನ್ನು ತುಂಬ ಬ್ರೈಟಾಗಿ ಮಾಡುತ್ತೆ. ಸ್ಕಿನ್ ಟೈಟನ್ಗೆ ಯೂಸ್ ಆಗುತ್ತೆ. ನೋಡಿದ್ರಲ್ಲ ಗೈಸ್, ಇದಾಗಿತ್ತು ನನ್ನ ಮ್ಯಾಜಿಕಲ್ ಸೀರಮ್. ದಿಸ್ ಇಸ್ ಸೋ ಗುಡ್. ಸ್ಕಿನ್ನಲ್ಲಿ ನಮಗೆ ಅನ್ಇವೆನ್ ಟೋನ್, ಟ್ಯಾನ್ ಜಾಸ್ತಿ ಆಗಿದ್ದು, ಪೋರ್ಸ್, ಮೇನ್ ಥಿಂಗ್ ಓಪನ್ ಪೋರ್ಸ್ಗೆ ವಿಟಮಿನ್ ಸಿ ಇಸ್ ದ ವೆರಿ ಬೆಸ್ಟ್. ಓಪನ್ ಪೋರ್ಸ್ಗೂ ಕೂಡ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಮೇನ್ ಥಿಂಗಾಗಿ ಓಪನ್ ಪೋರ್ಸ್ ಇದ್ದವ್ರಿಗೆ ಇದು ತುಂಬಾ ಬೆನಿಫಿಟ್ ಅಂತ ಹೇಳ್ಬೋದು. ನನಗೂ ಓಪನ್ ಪೋರ್ಸ್ ಇದೆ. ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ಕೂಡ ಒಂದು 3 ಮಂತ್ಸ್ ಮಿನಿಮಮ್ ಯೂಸ್ ಮಾಡಿ ನೋಡಿ, ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಓಪನ್ ಪೋರ್ಸ್ ಎಲ್ಲ ಕೂಡ ಕ್ಲೋಸ್ ಆಗುತ್ತೆ, ನಿಮ್ಮ ಸ್ಕಿನ್ ಬ್ರೈಟ್ ಆಗುತ್ತೆ. ಪೋರ್ಸ್ ಕ್ಲೋಸ್ ಆದಾಗ ಸ್ಕಿನ್ ಆಟೋಮೆಟಿಕ್ ಬ್ರೈಟ್ ಆ್ಯಂಡ್ ಶೈನ್ ಆಗುತ್ತೆ. ಸ್ಕಿನ್ ಟೈಟ್ ಆದಾಗ ನಮ್ಮ ಲುಕ್ಕು ಕೂಡ ಚೇಂಜ್ ಆಗುತ್ತೆ, ನಾವು ಯಂಗ್ ಆಗಿ ಕಾಣ್ತೀವಿ. ಈ ಸಿರಮ್ ದಿ ಬೆಸ್ಟ್ ಸಿರಮ್ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇದು ತುಂಬಾ ಯೂಸ್ಫುಲ್. ನೀವು ಕೂಡ ಟ್ರೈ ಮಾಡಿ ವಿಡಿಯೋ ಹೇಗಿದೆ ಏನೋ ಅಂತ ಕಮೆಂಟಲ್ಲಿ ತಪ್ಪದೆ ಹೇಳಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.